ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜಂಪುರ್ ಶೆಟ್ರು ಸೇವಾ ಟ್ರಸ್ಟ್ ರೀ ಬಸವ ಬಳಗ ರೀ ದಾವಣಗೆರೆ ಇವರ ಪ್ರಾಯೋಜಕತ್ವದಲ್ಲಿ ಪರಮಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರ ಆಶ್ರಯದಲ್ಲಿ ಶ್ರೀಮಠದ SJPN ಟ್ರಸ್ಟ್ ಕಾಲೇಜಿನ ಸಹಯೋಗದಲ್ಲಿ ಹಾಗೂ ಸರ್ವ ಬಸವ ಲಿಂಗಾಯತ ಪರ ಸಂಘಟನೆಗಳ ಸಹಕಾರದಲ್ಲಿ 20ನೇ ಶರಣ ತತ್ವ ಕಮ್ಮಟ ದಿನಾಂಕ 11 ಡಿಸೆಂಬರ್ 2025ರಂದು SJPN ಟ್ರಸ್ಟ್ ಹಿರಾಶುಗರ್ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ನಿಡಸೋಸಿ ಇಲ್ಲಿ ಪೂಜ್ಯರ ಅಮೃತಹಸ್ತದಿಂದ ಉದ್ಘಾಟನೆಗೊಂಡಿತ್ತು. ಉದ್ಘಾಟನಾ ಸಮಾರಂಭದಲ್ಲಿ ಮೊದಲಿಗೆ ಶತಸ್ಥಳ ಧ್ವಜಾರೋಹಣ ಪರಮಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ, ಉದ್ಘಾಟಕರಾಗಿ ಪೂಜ್ಯ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಶ್ರೀ ಭುವಿ ಗುರುಪೀಠ ಬಾಗಲಕೋಟೆ, ಸಮ್ಮುಖ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ದೇವರು ಜಗದ್ಗುರು ದುರುಂಡೇಶ್ವರ ಮಠ ನಿಡಸೋಸಿ. ಕಾರ್ಯಕ್ರಮದ ಅಧ್ಯಕ್ಷತೆ ಶರಣ ಹುಚ್ಚಪ್ಪ ಮಾಸ್ತರ್, ಅಧ್ಯಕ್ಷರು ಬಸವ ಬಳಗ ದಾವಣಗೆರೆ. ಅನುಭಾವ ಶರಣ ಮಂಜುನಾಥ್ ಮಡಿವಾಳರ್, ಶಿಕ್ಷಕರು ನೇಗ್ನಿಹಾಳ್. ಅತಿಥಿಗಳು ಶರಣ ಸನ್ಮಾನ್ಯ ಶ್ರೀ AB ಪಾಟೀಲ್, ಮಾಜಿ ಸಚಿವರು. ರಮೇಶ್ ವಿ, ಮಾಜಿ ಸಂಸದರು. ಶರಣ ಬಸವ ಕಿರಣ್, ಬಸವ ಕೃಪಾನಿಧಿ ಆಶ್ರಮ ಹೊಸಪೇಟೆ. ಗೌರವ ಉಪಸ್ಥಿತಿ ಡಾಕ್ಟರ್ SG ಕಮತೆ, ಪ್ರಾಂಶುಪಾಲರು SJPN ಟ್ರಸ್ಟ್ ಇಂಜಿನಿಯರಿಂಗ್ ಕಾಲೇಜು ನಿಡಸೋಸಿ. ಪ್ರೊಫೆಸರ್ DR ಉಮ್ರಾನಿ, ಪ್ರಾಂಶುಪಾಲರು ಪಾಲಿಟೆಕ್ನಿಕ್ ಕಾಲೇಜ್ ನಿಡಸೋಸಿ. ಇವರ ಉಪಸ್ಥಿತಿಯಲ್ಲಿ ಇಂದು 20ನೇ ಶರಣ ತತ್ವ ಕಮ್ಮಟ ಉದ್ಘಾಟನೆ ಆಯಿತು. ಶರಣ ಶರಣೀಯರು ಬಹುಸಂಖ್ಯೆಯಲ್ಲಿ ಈ ಒಂದು ಶರಣ ತತ್ವ ಕಮ್ಮಟದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ನಿಡಸೋಸಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬೆಳಗು ಬೆಳಗಲಿ, ಭವದ ಇರುಳು ಕಳೆಯಲಿ. ಬಸವ ಬೆಳಗು ಬೆಳಗಲಿ, ಭವದ ಇರುಳು ಕಳೆಯಲಿ. ಈ ಕಾರ್ಯಕ್ರಮಕ್ಕೆ ಪರಮಾಶ್ರಮ ದಯಪಾಲಿಸಿದ ಪರಮಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಅವರಿಗೆ ಭಕ್ತಿಯ ಸ್ವಾಗತ ಮತ್ತು ಶರಣಾರ್ಥಿಗಳು. ತತ್ವ ಮಠ ಅಜಂಪುರ್ ಚಕ್ರವರ್ತಿಯಿಂದ ನಡೀತಕ್ಕಂತಹ ಶರಣ ತತ್ವ ಮಠದಲ್ಲಿ ಆ ದಿಶೆಯಲ್ಲಿ ಇವತ್ತಿನ ದಿವಸ ಈಗಿಟ್ಟಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ವಚನಗಳಲ್ಲಿ ಆರೋಗ್ಯ ಮತ್ತು ಆಹಾರದ ಪರಿಕಲ್ಪನೆ. ನಮ್ಮ ಶರಣರನ್ನ ನಾವು ಏನಂತ ಅಧ್ಯಯನ ಮಾಡ್ತೀವಿ ಅಂತಂದ್ರೆ, ಅವರು ಆಧ್ಯಾತ್ಮಿಕವಾಗಿ ಹೇಳಿದರು, ಆತ್ಮದ ವಿಚಾರಗಳನ್ನು ಹೇಳಿದರು,
ನನ್ನೊಂದು ಕೆಲವೊಂದು ವಿಚಾರ. ಮೊದಲು ಯಾಕೆ ನಾವು ಎಲ್ಲರೂ ಕೂಡ ಆರೋಗ್ಯವಂತರಿದ್ದು, ಈಗ ಯಾಕೆ ಆರೋಗ್ಯ ಕೆಟ್ಟ? ಮೊದಲಿನ ಆಹಾರ ಪದ್ಧತಿ, ನಾವು ಯಾವ ರೀತಿ ಊಟ ಮಾಡ್ತಿದ್ವು, ಯಾವ ರೀತಿ ಬೆಳೆಗಳನ್ನ ಬೆಳೆತಿದ್ದು, ನಾವು ಬಹಳ ವಿಚಾರ ಮಾಡುವಂತ ಒಂದು ಪ್ರಸಂಗ. ಯಾಕಂದ್ರೆ ನಾನು ಇಲ್ಲೇ ಪಕ್ಕದ ಹಳ್ಳಿ ಅಂಬಿನವಾಯು, ನಾವು ಚಿಕ್ಕದಿದ್ದಾಗ ಮುಂಜಾನೆ ಎದ್ದುಕೊಂಡು ನಾವು ಏನ್ ತಿಂತಿದ್ದಪ್ಪ ಅಂತಂದ್ರೆ, ನಮ್ಮ ತಾಯಿ ಸದಕ್ಕಂದ್ರೆ ಗೋಧಿದು ಹುಗ್ಗಿ, ಹಾಲು, ತುಪ್ಪ ಮುಂಜಾನೆ ನಮ್ಮ ನಾಷ್ಟ. ಮತ್ತೆ ಹೊಲದಾಗ ನಡ್ಕೋತ ನಾವು ಇಲ್ಲಿ ಸಾಲಿಗೆ ಬರ್ಬೇಕಾದ್ರೆ ಈ ರಸ್ತೆ ತಕ್ಕ ಹೊಲಗೊಳದಾಗಿ ಬೆಳೆದಿದ್ರೆ ಬೆಂಡೆಕಾಯಿ, ಟೊಮೆಟೊ, ಇವೆಲ್ಲನೂ ಕೂಡ ಸೌತೆಕಾಯಿ, ಹಸಿದ ಹಣ್ಣುಗಳು ತಿಂತಿದ್ದು. ಈಗ ಯಾವ ಔಷಧ ಕೂಡ ಯಾವೂ ಹಸಿದ ಕಾಯಿ ಪಲ್ಯ ತಿನ್ನುವಂತ ಪರಿಸ್ಥಿತಿ ಉಳಿದಿಲ್ಲ. ಯಾಕಂದ್ರೆ ಈಗ ನಾವು ಅದನ್ನ ಯಾವ ರೀತಿ ನಾವು ಪೆಸ್ಟಿಸೈಡ್ಸ್ ಬಳಸ್ತಾ ಇದ್ದೀವಿ, ಸಿಂಪಡಿಸ್ತಾ ಇದ್ದೀವಿ, ಅದನ್ನ ನಾವು ತಿನ್ನಕತ್ತೀವಿ. ಅದೇ ರೀತಿ ಈಗ ನಮ್ಮಲ್ಲೇ ಜೋಳ ಬೆಳಿತಿದ್ದು, ಈಗ ನಾವೆಷ್ಟು ಜನ ಜೋಳ ಬೆಳೆಯಾಕತ್ತೀವಿ? ಎಲ್ಲ ಕಬ್ಬ ಮಾಡಿ ಬಿಜಾಪುರಕ್ಕೆ ಹೋಗಿದ್ದೆ, ಭಾಳ ವರ್ಷ ನೋಡ್ತೀನಿ. ಫೇಮಸ್ ಜೋಳ ಸತ್ರ ಇಲ್ಲೇ ಇಲ್ಲ. ಎಲ್ಲರೂ ನೀರಾವರಿ ಮಾಡಿದ್ದಾರೆ ಸರ್ಕಾರಗಳು, ಎಲ್ಲರೂ ಕಬ್ಬು ಬೆಳ್ತಾರೆ. ಮುಂದಿನ ದಿವಸದಾಗ ಜೋಳ ಸಿಗೋದು. ಆದರೂ ಸಹಿತ ಸ್ಥಾವರಲಿಂಗವನ್ನು ಸಹಿತ ಹಿಂದಿನ ಜನಮಾನದಲ್ಲಿ ಪೂಜೆಯನ್ನು ಮಾಡ್ತಿದ್ರು. ಆದ್ರೆ ಸ್ಥಾವರಲಿಂಗ ನಮ್ಮ ಜೊತೆ ಇರಕ್ಕಾಗೋದಿಲ್ಲ. ಅದಕ್ಕೆ ಏನಾದರೂ ಒಂದು ಅನುಭವ ಮಂಟಪದಲ್ಲಿ, ಅದರ ಅನುಭವ ಮಂಟಪದಲ್ಲಿ ಅಲ್ಲಂ ಪ್ರಭು ಅವರ ಒಂದು ಹಿರಿತನದಲ್ಲಿ ಚರ್ಚೆ ಆಗುವ ಮುಖಾಂತರ ಹೆಂಗ ಪಾರ್ಲಿಮೆಂಟ್ನಾಗ ಡಿಸ್ಕಷನ್ ಆಗ್ತಾವ, ಪಾರ್ಲಿಮೆಂಟ್ನಾಗ ವಿಧಾನಸಭಾದಾಗ ಯಾವ ರೀತಿ ಡಿಸ್ಕಷನ್ ಆಗ್ತಾವ ಅನ್ನೋದ್ರ ಮುಖಾಂತರ ಸ್ಥಾವರಲಿಂಗ ಇಷ್ಟಲಿಂಗದ ಬಗ್ಗೆ ಬಹಳ ಅನುಭವ ಮಂಟಪದಲ್ಲಿ ಬಹಳದಾಗಿರ್ತಕ್ಕಂಥ ಚರ್ಚೆ ಆಯಿತು. ಚರ್ಚೆ ಆಗೋದ್ರ ಮುಖಾಂತರ ಸ್ಥಾವರಲಿಂಗ ಇಲ್ಲಿ ಬರುವುದಿಲ್ಲ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡುವೆ ಬಿಡವನಯ್ಯ, ಎನ್ನ ಕಾಲೇ ಕಮ್ಮ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ಮಾತಿಗೆ ರೊಕ್ಕಿದ್ದವ್ರು 12 ಜ್ಯೋತಿರ್ಲಿಂಗ ಮಾಡ್ತಾರ್ರಿ. ನಮ್ಮ ಕಿಶನ ಹರಿದವ್ 12 ಜ್ಯೋತಿರ್ಲಿಂಗ ಯಾವಾಗ ಕೊಟ್ಟು ಕಿಶನ ಇಲ್ಲ, ಅದಕ್ಕೆ 12 ಜ್ಯೋತಿರ್ಲಿಂಗ ಹೆಂಗ್ ಮಾಡೋದು? ಅದಕ್ಕೆ ಬಸವಣ್ಣ ಹೇಳಿದಾನೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಮ್ಮ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ನಿನ್ನಲ್ಲೇನ ದೇವರದಾನ, ನಿನ್ನ ಮನೆಯಾಗ ದೇವರದನು, ಅದ್ದು ಪಿಡಿಕೆ ಆಡು, ನೀನ ದೇವರಂಗಾಗು, ಕಣ್ಣೀರು ಒರೆಸು, ಧೈರ್ಯ ಹೇಳು, ನಾನು ಅದನಪ್ಪ ಅನ್ನುವಂತ ಮಾತನ್ನು ಕೊಡು. ಮನೆಗೆ ಬಂದಂತ ಅಕ್ಕ ತಂಗಿಯರಿಗೆ ಒಂದು ವಾರ ಇರು ಅಕ್ಕ ಅಂತ ಹೇಳು, ಇರೋ ತಂಗಿ ಒಂದು ವಾರ ಇರು ಅಂತ ಹೇಳು, ನಿನ್ನ ಮಕ್ಕಳು ಚೆನ್ನಾಗಿ ಕಲಸು, ನಾ ಅದನ್ನು ಕಡಿಮೆ ಬಿದ್ದನ ನೋಡಕ್ ಹೆಟ್ಟದನು, ಧೈರ್ಯದ 4 ಮಾತು. ನಿನ್ನಲ್ಲೇ ದೇವ್ರದಾನ, ಅದನ್ನು ಬಿಟ್ಟುಕೊಟ್ಟು ಆ ದೇವರ ಹೆಂಡತಿ ಹುಡಿಯಾಕ ಕಟ್ಟಿ ಅಕ್ಕ ತಂಗಿಯರ ಮನೆಗೆ ಬಂದ ಕೂಡ್ಲೆ ಇನ್ನ ಒಳಗೆ ಹೆಜ್ಜೆ ಹುಡುಕಿತ ಮೊದಲು ಯಾವಾಗ ಹೋಗುತ್ತಿ? ಈ ವ್ಯವಸ್ಥೆ ಚಾಲು ಆಗಿತ್ತು. ಯಾಕಂದ್ರೆ ನಮ್ಮಲ್ಲಿ ದೇವರು ಹೆಜ್ಜೆ ಹಿಡಿಯಕ್ ಹೋಗ್ತೈತಿ. ಅದು ಎಲ್ಲರೂ ಹಂಗ ಇರ್ತಾರಂತ ಹೇಳಕತ್ತಿಲ್ಲ. ಅದ ಸಂಸ್ಕಾರದಲ್ಲಿ ನಮ್ಮಲ್ಲಿ ಒಂದು ಪರಿವರ್ತನೆ, ಯಾವ ರೀತಿಯ ಒಂದು ದಾರಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನ ಇವತ್ತು ನಾವು ತಿಳ್ಕೊಬೇಕು. ವಿಚಾರಗಳು ತಲೆ ಒಳಗೆ ಹೋಗ್ತಾನೆ ಇದಾವೆ, ಆದ್ರೆ ಆಚರಣೆಯಲ್ಲಿ ಬರ್ತಾ ಇಲ್ಲ ಅನ್ನೋದು ಒಂದು ದುಃಖದ ಸಂಗತಿ ಇದೆಲ್ಲ. ಅಷ್ಟು ಸಾಮಾನ್ಯವಾಗಿ ಬಹಳಷ್ಟು ಮಠಗಳನ್ನ ಅಡ್ಡಾಡಿದ್ದೀನಿ, ಬಹಳಷ್ಟು ಮನೆಗಳನ್ನ ಅಡ್ಡಾಡಿದ್ದೀನಿ ನಾನೆಲ್ಲ. ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ. ಹೇಳುಗರ ಮನೆಗಳಲ್ಲೇ ಬಹಳಷ್ಟು ದೇವರುಗಳಿದ್ದಾವೆ, ಹೇಳುಗರ ಮನೆಗಳಲ್ಲೇ ಬಹಳಷ್ಟು ಲಿಂಗಗಳು ಹೋಗಿದ್ದಾವೆ. ನಾನು ಸ್ವತಃ ನೋಡಿದ್ದೀನಿ. ನಾನು ಇದೆಲ್ಲ ಅಷ್ಟು. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ವಿದ್ಯಾರ್ಥಿ ಇದ್ದಾಗ, 3 ಮಠದಲ್ಲಿ ವಿದ್ಯಾರ್ಥಿ ಇದ್ದಾಗ ಒಂದು ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಳ್ಳೆ ಪ್ರೊಫೆಸರ್ ಬಂದಿದ್ರು, ಒಳ್ಳೆ ಲಿಂಗದ ಬಗ್ಗೆ 45 ನಿಮಿಷ ಬಹಳ ವೈಜ್ಞಾನಿಕವಾಗಿ ಮಾತನಾಡಿದ್ರು. ಅದನ್ನು ಕೇಳಿದ ಮೇಲೆ ನನಗೂ ಬಹಳ ಖುಷಿ ಅನ್ನಿಸ್ತು. ಅವೆಲ್ಲ ನೋಟ್ ಮಾಡಿಕೊಂಡೆ, ಎಲ್ಲವನ್ನೂ ನೋಟ್ ಮಾಡಿಕೊಂಡೆ, ಎಲ್ಲ ಓದೋದ್ರಿಂದ ನಾನು ಹೇಳ್ತಾನೆ ಇದ್ದೆ ಎಲ್ಲ ಅಷ್ಟು. ಆದರೆ ಒಂದು ವಿಶೇಷ ಅಂತಂತ ಹೇಳಿದ್ರೆ, ಹೇಳುಗರ ಕೊಳ್ಳಲ್ಲೇ ಲಿಂಗ ಇಲ್ಲ. ಇಲ್ಲಿ ನಾವು ತಪ್ಪಿರೋದು, ಲಿಂಗಾಯತ ಧರ್ಮ ತಪ್ಪಿರೋದು ಹೇಳಿ ನಾವು ಹೇಳ್ತೀವಿ, ಬೇಲಷ್ಟು ಹೇಳ್ತೀವಿ. ನಾವು ಸಣ್ಣವರಿದ್ದಾಗ ಬಹಳಷ್ಟು ಜನ ಇಂಥ ಕಾರ್ಯಕ್ರಮಗಳು ಇದ್ದಿಲ್ಲ, ಬಹಳಷ್ಟು ಪುರಾಣ ಪ್ರವಚನ ಇದ್ದಿಲ್ಲ. ಪ್ರತಿ ಮನೆಯಲ್ಲಿ ಲಿಂಗ ಇದ್ದು, ಪ್ರತಿ ಮನೆಯಲ್ಲಿ ಪಾದೋದಕ ಇತ್ತು.
ಈಗ ಯಾಕೆ ಹೋಗಿದಾವೆ? ನಾವು ಸ್ವಲ್ಪ ಇದನ್ನು ವಿಚಾರ ಮಾಡ್ತಕ್ಕಂಥದ್ದು. ಎಷ್ಟು ಕಾಲೇಜುಗಳನ್ನು ತೆಗೆದ್ರು ಮಠಾಧಿಪತಿಗಳು, ತೆಗೆದಾಗ ಧರ್ಮ ಉಳಿಯುತ್ತೆ, ನೀತಿ ಉಳಿಯುತ್ತೆ ಅಂತ ತೆಗೆದ್ರು. ಆದ್ರೆ ಆ ಸಂಸ್ಥೆಗಳಲ್ಲೇ ಇದ್ದವರೆಲ್ಲ ಒಟ್ಟು ಲಿಂಗವನ್ನು ಬಿಟ್ಟರು. ನಾನು ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಇದ್ದಾಗ ಪ್ರಿನ್ಸಿಪಾಲ್ ಮನೆಗೆ ಶ್ರಾವಣ ಮಾಸ ಬಂತು ಅಂದ್ರೆ ಪ್ರಿನ್ಸಿಪಾಲ್ ಮನೆಗೆ ಬಿನ್ನಾಕ್ ಹೋಗ್ಬೇಕಾಗ್ತಿತ್ತು. ಪ್ರಿನ್ಸಿಪಾಲ್ ಚೇಂಬರ್ ಕರಿತಿದ್ರು, ಶ್ರಾವಣ ಮಾಸ ಇತ್ತು, ದೇವರು ಬಂದು ಮನೆಗೆ ಬಂದು ಪ್ರಸಾದ ತಗೊಂಡೋಗೋ, ನಾನು ಬಂದಿರ್ತೀನಿ, ಅವತ್ತು ಸೂಟಿ ಇದೆ ಅಂತ ಹೇಳ್ತಿದ್ರು. ಅವರೆಲ್ಲ ಭಸ್ಮ ಧರಿಸ್ಕೊಂಡು ಕಾಲೇಜಿಗೆ ಬರ್ತಿದ್ರು. ಇವತ್ತು ಸ್ವಲ್ಪ ನಾವಿದು ಚಿಂತನೆ ಮಾಡೋದು. ಬಹಳಷ್ಟು 40 ವರ್ಷಗಳಿಂದ ಇಂಥವರೆಲ್ಲ ನಾನು ಭಾಗವಹಿಸ್ತೀನಿ. ಸುಮಾರು ಎಷ್ಟೋ ಇತ್ತಿತ್ತಲಾಗ ಒಂದು 30 ವರ್ಷ ಆಯ್ತು ಬಿಟ್ಟು ನಾನು ಈ ಮಠಕ್ಕೆ ಬಂದ ಮೇಲೆ. ಇಲ್ಲಿ ಬಂದ ಮೇಲೆ ನಮ್ಮ ಮಠ ಬಹಳ ಸಂಪ್ರದಾಯದ ಮಠ ಆಯಿತು. ಆ ಸಂಪ್ರದಾಯನೆಲ್ಲ ಇಟ್ಕೊಂಡಿದ್ದರಿಂದ ನಾನು ಇಂಥ ಶಿಬಿರಗಳಲ್ಲಿ ಹೋಗೋದನ್ನ ಬಿಟ್ಟೆ. ನನಗೆ ಬಂದು ಆಮಂತ್ರಣ ಕೊಟ್ಟರು ಒಬ್ರು, ಇಲ್ಲ ನಿಮ್ಮ ಬರಬೇಕು, ಮೊದಲೆಲ್ಲ ಇಳಕಲಜ್ಜರಿಂದ ನೀವೆಲ್ಲ ಬರ್ತಿದ್ರಿ, ಭಾಷಣ ಮಾಡ್ತಿದ್ರಿ, ಎಲ್ಲ ಮಾಡ್ತಿದ್ರಿ, ಬರಬೇಕು. ನಾನು ಬರಲ್ರಿ ಅಂತ ಹೇಳಿದ್ದೆ. ನಾನು ಯಾಕ್ರಿ ಅಂತಂತ ಹೇಳಿದ್ರು, ಇಲ್ಲೆಲ್ಲ ನಮ್ಮ ಹಳೆಯ ಆಚರಣೆಗಳು ಭಾಳ ಇದಾವೆ, ನಾಳೆ ನೀವು ಪ್ರಶ್ನೆ ನಾನು ಅಸಹ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ, ಅದಕ್ಕೆ ನಾನು ಒಳ್ಳೆ ಬರಲ್ಲ ಅಂತ ಹೇಳಿ. ನಾನು ಅಂದ್ರೆ ನಮ್ಮ ಆಚರಣೆ ಒಳಗೆ ಬದುಕಬೇಕಾಗುತ್ತೆ. ನಮಗೆ ಇಲ್ಲಿರೋ ಸಮಸ್ಯೆಗಳು ಇಲ್ಲೇ ಆಗ್ತಾವೆ, ಊರಾಗ ಸಮಸ್ಯೆಗಳಾಗ್ತಾವೆ. ಇವೆಲ್ಲ ಇತ್ತಿತ್ತಲಾಗಿ ಇವೆಲ್ಲವೂ ಬಹಳ ಸಮಸ್ಯೆಗಳಾಗ್ತಾ ಇದಾವೆಲ್ಲ. ಯಾಕೆ ಅಂದರೆ ನಮ್ಮ ಆಚರಣೆಯಿಂದ ತಪ್ಪಿದ್ದೇವೆ. ನಾವು ಬರೀ ಭಾಷಣ ಮಾಡ್ತೀವಿ, ಪುಸ್ತಕ ಬರಿತೀವಿ, ಲೇಖನಗಳು ಭಾಳಷ್ಟು ಆಗಿದಾವೆಲ್ಲ. ಏನಿಲ್ಲ ಅಂದರೆ ನಮ್ಮೇನು ನಡೆಸೋಸಿ ಐತಿ. ಇದೊಂದು ದೊಡ್ಡ ಲೈಬ್ರರಿ ಮಾಡಿದರೆ ಬಸವಣ್ಣನ ಎಲ್ಲ ಸಾಹಿತ್ಯನೂ ಈ ಲೈಬ್ರರಿ ಒಳಗೆ ತುಂಬೋದು. ಅಷ್ಟು ಪುಸ್ತಕಗಳು ಬಂದಾವೆ ಎಲ್ಲ ಭಾಷೆ ಒಳಗೆ.